ಪ್ರೈಸ್ ದ ಲಾರ್ಡ್. ನನ್ನ ಸಹೋದರ ಸಹೋದರಿಯರೇ, ನಿಜವಾದ ಕ್ರೈಸ್ತ ಜೀವನ ಜೀವಿಸಬೇಕಾದರೆ ಅವನಿಗೆ ಬೇಕಾಗಿರುವುದು ದೇವರ ವಾಕ್ಯ, ಗಾಸ್ಪೆಲ್ ಆಫ್ ಯುವರ್ ಸಾಲ್ವೇಷನ್. ನಿನಗೆ ರಕ್ಷಣೆ ತರುವಂಥ ಶುಭವಾರ್ತೆಯನ್ನು ನೀನು ಆಲಿಸಬೇಕು. ಸುಮ್ಮನೆ ಸಂಡೇ ಚರ್ಚಿಗೆ ಹೋಗಿಬಿಟ್ರೆ ಕ್ರಿಶ್ಚಿಯನಾಗಲ್ಲ. ಉಪವಾಸ ಮಾಡಿದ ತಕ್ಷಣ ಕ್ರಿಶ್ಚಿಯನಾಗಲ್ಲ. ಒಂದಿಷ್ಟು ಸಂಪ್ರದಾಯಗಳನ್ನು ಮಾಡಿದ ತಕ್ಷಣ ಕ್ರಿಶ್ಚಿಯನಾಗಲ್ಲ. ದೇವರ ವಾಕ್ಯ ಹೇಳುತ್ತೆ, ರೋಮನ್ಸ್ 8:9, ಯಾರಲ್ಲಿ ಕ್ರಿಸ್ತನ ಆತ್ಮ ಇರುವುದಿಲ್ಲವೋ ಅವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ನೀನು ದೊಡ್ಡ ಶಿಲುಬೆ ಹಾಕಿದ ತಕ್ಷಣ ಕ್ರಿಶ್ಚಿಯನ್ ಆಗಲ್ಲ. ಬೈಬಲ್ ಇಟ್ಕೊಂಡು ತಕ್ಷಣ ಕ್ರಿಶ್ಚಿಯನ್ ಆಗಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಕ್ರೈಸ್ತನಾಗುವುದಿಲ್ಲ, ಅಥವಾ ಕ್ರೈಸ್ತ ಸಭೆಯಲ್ಲಿರುವ ಸಂಪ್ರದಾಯಗಳನ್ನು ಮಾಡಿದ ತಕ್ಷಣ ಕ್ರೈಸ್ತನಾಗುವುದಿಲ್ಲ. ಆಚಾರ ವಿಚಾರಗಳನ್ನು ಮಾಡಿ ಕ್ರೈಸ್ತನಾಗಲಿಕ್ಕೆ ಆಗುವುದಿಲ್ಲ. ನಿನ್ನ ಒಳಗಡೆ ಪವಿತ್ರಾತ್ಮರಿದ್ದರೆ ಮಾತ್ರವೇ ನೀನು ಕ್ರೈಸ್ತ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅವನು ಕ್ರಿಸ್ತ ಯೇಸುವಿಗೆ ಸೇರಿದವನು ಅಲ್ಲ. ಎನಿವನ್ ಹೂ ಡಸ್ ನಾಟ್ ಹ್ಯಾವ್ ದಿ ಸ್ಪಿರಿಟ್ ಆಫ್ ಕ್ರೈಸ್ಟ್ ಡಸ್ ನಾಟ್ ಬಿಲಾಂಗ್ ಟು ಕ್ರೈಸ್ಟ್ ಆರ್ ಗಾಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.